ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ BK ರಾಮಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿಂ ಆದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಪದೇ ಪದೇ ತಲೆನೋವಿಂದ ಬಳಲ್ತಾ ಇದ್ದೀರಾ? ಆವಾಗವಾಗ ಮೇಲಿಂದ ಮೇಲೆ ನೀವು ನೋವು ನಿವಾರಕ ಮಾತ್ರೆಗಳನ್ನ ಸೇವನೆ ಮಾಡ್ತಾ ಇದ್ದೀರಾ? ಈ ನೋವು ನಿವಾರಕ ಮಾತ್ರೆಗಳನ್ನ ಸೇವನೆ ಮಾಡಿ ಸಾಕಾಗಿದೆಯಾ? ಹಾಗಾದರೆ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಮನೆಮದ್ದು, ತಲೆನೋವಿಗೆ ಮನೆಮದ್ದು 7 ರೀತಿಯ ಮನೆಮದ್ದುಗಳನ್ನ ಹೇಳ್ತಾ ಇದ್ದೀನಿ. ಆದ್ದರಿಂದ ಸ್ಕಿಪ್ ಮಾಡ್ದಲೇ ಕಡೆಯವರೆಗೂ ಈ ಒಂದು ಸಂಚಿಕೆಯನ್ನು ನೀವು ನೋಡೋದ್ರಿಂದ ನೀವು ಪದೇ ಪದೇ ತಲೆನೋವಿಂದ ಬಳಲೋ ಒಂದು ಸಮಸ್ಯೆಯಿಂದ ಮುಕ್ತಿ ಹೊಂದಬಹುದು. ಈ ತಲೆನೋವು ಪದೇ ಪದೇ ಬರ್ತಾ ಇತ್ತು ಅಂತಂದರೆ ನೀವೇನು ಮಾಡಬೇಕಾಗ್ತದೆ ಅಂದರೆ, ಮನೆಮದ್ದು ವಿಷಯದಲ್ಲಿ ಮೊಟ್ಟ ಮೊದಲನೆಯ ಮನೆಮದ್ದು ಅಂತಂದರೆ ಪ್ರತಿನಿತ್ಯ ಹೆಚ್ಚು ನೀರನ್ನು ಕುಡಿಯಬೇಕಾಗ್ತದೆ. ಈ ನೀರನ್ನು ನಾವು ಕುಡಿಯೋದ್ರಿಂದ ಆಹಾರ ಸುಲಭವಾಗಿ ಜೀರ್ಣ ಆಗ್ತದೆ, ಮಲಬದ್ಧತೆ ನಿವಾರಣೆಯಾಗ್ತದೆ, ತಲೆನೋವು ನಿವಾರಣೆಯಾಗ್ತದೆ. ಎರಡನೆಯ ಒಂದು ಮನೆಮದ್ದು ಅಂತಂದರೆ ತುಳಸಿ ಕಷಾಯ. ತುಳಸಿ, ಜೀರಿಗೆ ಹಾಗೂ ಬೆಲ್ಲ ಈ 3ರಿಂದ ಕಷಾಯವನ್ನು ತಯಾರು ಮಾಡಿ ಪ್ರತಿನಿತ್ಯ ಕಷಾಯವನ್ನು ಕುಡಿಯೋದ್ರಿಂದ ತಲೆನೋವು ನಿವಾರಣೆಯಾಗ್ತದೆ. ಮೂರನೆಯ ಒಂದು ಮನೆಮದ್ದು ಅಂತಂದರೆ ಬೆಳಗ್ಗೆ ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು ಟಬ್ನಲ್ಲಿ ಬಿಸಿ ನೀರಿನಲ್ಲಿ ಪಾದಗಳನ್ನು ಇಟ್ಕೊಂಡು 15 ನಿಮಿಷಗಳು ಕೂರೋದ್ರಿಂದ ಈ ತಲೆನೋವು ನಿವಾರಣೆಯಾಗ್ತದೆ. ನಾಲ್ಕನೆಯ ಒಂದು ಮನೆಮದ್ದು ಅಂದರೆ ಪ್ರತಿನಿತ್ಯ ಬೆಳಗಿನ ಜಾವ ಅಂದರೆ ಬೆಳಗ್ಗೆ ಎದ್ದ ನಂತರ 1 ಲೋಟ ಉಗುರು ಬೆಚ್ಚಿನ ನೀರಿಗೆ ನಿಂಬೆ ಹಣ್ಣನ್ನು ಹಿಂಡ್ಕೊಂಡು ಆ ನಿಂಬೆ ರಸ ಹಿಂಡಿದಂತಹ ಒಂದು ನೀರನ್ನು ಸೇವನೆ ಮಾಡೋದ್ರಿಂದ ತಲೆನೋವು ನಿವಾರಣೆಯಾಗ್ತದೆ. 5ನೆಯ ಒಂದು ಮನೆಮದ್ದು ಅಂತಂದರೆ ಪ್ರತಿನಿತ್ಯ ಸೂರ್ಯನ ಬೆಳಕಿನಲ್ಲಿ ಬೆಳಗಿನ ಜಾವ ಅಂದರೆ ವೈಟಮಿನ್ ಡಿ ಅಗತ್ಯವಾಗಿ ಬೇಕಾಗಿರ್ತಕ್ಕಂತಹ ಪೋಷಕಾಂಶ. ಆ ಒಂದು ಬೆಳಗಿನ ಒಂದು ನಡಿಗೆ ಇರಬಹುದು, ವಾಕಿಂಗು, ಜಾಗಿಂಗು, ವ್ಯಾಯಾಮ ಇರಬಹುದು. ಇದನ್ನು ಪ್ರತಿನಿತ್ಯ ಮಾಡೋದ್ರಿಂದ ಈ ತಲೆನೋವು ನಿವಾರಣೆಯಾಗ್ತದೆ. ಸ್ಟ್ರೆಸ್, ಒತ್ತಡ, ಟೆನ್ಷನ್ನ ದೂರ ಮಾಡಿ ಒತ್ತಡ ರಹಿತ ಜೀವನವನ್ನು ಮಾಡೋದರಿಂದ ತಲೆನೋವು ನಿವಾರಣೆಯಾಗ್ತದೆ. 6ನೆಯ ಒಂದು ಮನೆಮದ್ದು ಅಂತಂದರೆ ಅರೋಮಾ ಥೆರಪಿ ಅಂತ ಹೇಳ್ತಾರೆ. ಅಂದರೆ ಸುಗಂಧಯುಕ್ತ ದ್ರವ್ಯಗಳಿಂದ ಒಂದು ಚಿಕಿತ್ಸೆಯನ್ನು ನೀಡೋದು ಅಂತಂದರೆ ಪೆಪ್ಪರ್ಮೆಂಟ್ ಆಯಿಲ್ ಇರಬಹುದು ಅಥವಾ ಲ್ಯಾವೆಂಡರ್ ಆಯಿಲ್ ಇರಬಹುದು. ಈ ಆಯಿಲ್ಗಳನ್ನು ಮಸಾಜ್ ಮಾಡ್ಕೊಳ್ಳೋದ್ರಿಂದ ಈ ಒಂದು ಸುಗಂಧವಾದ ಸುವಾಸನೆಯನ್ನು ನಮಗೆ ಸಿಗೋದ್ರಿಂದ ಈ ತಲೆನೋವು ನಿವಾರಣೆಯಾಗ್ತದೆ. ಇದರಿಂದ ನಮ್ಮ ಸ್ಟ್ರೆಸ್, ಒತ್ತಡ ಕಮ್ಮಿ ಆಗ್ತದೆ, ತಲೆನೋವು ನಿವಾರಣೆಯಾಗ್ತದೆ. 7ನೆಯ ಒಂದು ಮನೆಮದ್ದು ಅಂತಂದರೆ ಮೆಗ್ನೀಷಿಯಂ ಭರಿತ ಆಹಾರಗಳನ್ನ ನಾವು ಹೆಚ್ಚು ಸೇವನೆ ಮಾಡಬೇಕು. ಮೆಗ್ನೀಷಿಯಂ ಭರಿತ ಆಹಾರಗಳು ಅಂತಂದರೆ ಡಾರ್ಕ್ ಚಾಕ್ಲೇಟ್ ಇರಬಹುದು, ಬಾಳೆಹಣ್ಣು ಇರಬಹುದು, ಕಾಳು ಬೇಳೆಗಳಿರಬಹುದು, ಕಡಲೆಕಾಯಿ, ಬಾದಾಮಿ, ಗೋಡಂಬಿ, ಮೊಸರು, ಹೀಗೆ ಹಲವಾರು ರೀತಿಯ ಈ ಒಂದು ಆಹಾರ ಪದಾರ್ಥಗಳನ್ನ ನಾವು ಸೇವನೆ ಮಾಡೋದ್ರಿಂದ ಈ ತಲೆನೋವು ನಿವಾರಣೆಯಾಗ್ತದೆ. ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ತಲೆನೋವು ಇದ್ದಾಗ ನೀವು ಪ್ರತಿನಿತ್ಯ ಮಾತ್ರೆ ನುಂಗೋ ಬದಲು, ಪ್ರತಿನಿತ್ಯ ನೋವು ನಿವಾರಕ ಮಾತ್ರೆ ನುಂಗೋ ಬದಲು ನಾನಿವಾಗ ಹೇಳಿರ್ತಕ್ಕಂತಹ ಮನೆಮದ್ದುಗಳನ್ನು ಮಾಡಿ ತಲೆನೋವು ನಿವಾರಣೆ ಆಯಿತು ಅಂತಂದರೆ ನಿಮಗೆ ಒಂದು ರೀತಿ ಸಮಾಧಾನ ಆಗ್ತದೆ. ಆದ್ದರಿಂದ ಈ ಒಂದು ಮನೆಮದ್ದುಗಳನ್ನು ಮೊದಲು ಮಾಡಿಕೊಂಡು ನಂತರ ನೀವು ಆದರೂ ನಿಮಗೆ ತಲೆನೋವು ಕಡಿಮೆ ಆಗ್ತಲೇ ಇದ್ದರು ಅಂತಂದರೆ ಹತ್ತಿರವಿರ್ತಕ್ಕಂತಹ ತಜ್ಞ ಆಯುರ್ವೇದ ವೈದ್ಯರನ್ನು ಭೇಟಿ ಮಾಡಿ ಸೂಕ್ತ ಒಂದು ಸಲಹೆ ಸೂಚನೆ ತೆಗೆದುಕೊಂಡು ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.